ಗುಡ್ ನ್ಯೂಸಾ? ಏನ್ ಕಂದ ಅದು? ಅದನ್ ಕೇಳಿದ್ರೆ ನೀವು ಡ್ಯಾಡಿ ತುಂಬಾ ಖುಷಿ ಪಡ್ತೀರಿ. ಏನಪ್ಪ ಅಂತ ಗುಡ್ ನ್ಯೂಸ್? ಹೇಳು ಶ್ಯಾಮ. ನಾನಾ? ಹಾ, ನಾನಲ್ಲ, ಆ ಗುಡ್ ನ್ಯೂಸ್ ನೀವೇ ಹೇಳ್ಬೇಕು. ಇಲ್ಲ, ನೀನೇ ಹೇಳು. ಇಲ್ಲ, ಆ ಶುಭ ವಾರ್ತೆ ನೀವೇ ಹೇಳ್ಬೇಕು. ಒಂದ್ ನಿಮಿಷ. ನೀವ್ ಗುಡ್ ನ್ಯೂಸ್ ಹೇಳೋಕು ಮೊದಲು ನಾನೊಂದು ಬ್ಯಾಡ್ ನ್ಯೂಸ್ ಹೇಳ್ಬೇಕು. ಬ್ಯಾಡ್ ನ್ಯೂಸಾ? ಹೌದು ಮಾವ. ಶ್ಯಾಮನ್ನ ನಾಗದೇವತೆ ಹರಿಸಿರೋದ್ರಿಂದ ಅಖಿಲ್ಗಿರೋ ಗಂಡಾಂತರ ಹೋಯ್ತು ಅಂತ ನಾವೆಲ್ಲ ತುಂಬಾ ಸಂತೋಷ ಪಡ್ತಿದೀವಿ ಅಲ್ವಾ? ಹೌದು, ನಮ್ ಸಂತೋಷ ಎಲ್ಲ ಹಾರು ಹೋಯ್ತು ಅತ್ತೆ. ಒಬ್ಬ ಹಾವ ಆಡಿಗ ಹಾವೆಂದ ಬೊಟ್ಟಿಡ್ಸಿ ಹೀಗೆ ಮೋಸ ಮಾಡ್ತಿರೋದಂತೆ. ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ನೋಡಿ. ಈಗೀಗ ಭಕ್ತಿ ಹೆಸರಲ್ಲಿ ಮೋಸ ಹೆಚ್ಚಾಗ್ತಿದೆ. ಹಾವಾಡ್ಸೋರು ಹಾವಿಗೆ ಬೊಟ್ಟಿಡೋ ಟ್ರೈನಿಂಗ್ ಕೊಟ್ಟು ಜನರ ನಂಬಿಕೆ ಜೊತೆ ಆಟ ಆಡ್ತಾ ಜನರಿಗೆ ಮೋಸ ಮಾಡ್ತಿದ್ದಾರೆ. ದೊಡ್ಡ ದೊಡ್ಡ ಕುಟುಂಬಕ್ಕೆ ಸೇರಿದವರು ಕೂಡ ಈ ಮೋಸಕ್ಕೆ ಬಲಿಯಾಗ್ತಿದ್ದಾರೆ. ಹಾಗಲ್ಲ ಮೇಡಮ್, ಹೀಗೆ ಮಾತಾಡಿದ್ರೆ ಅವ್ರಿಗೆ ಫೀಲ್ ಆಗತ್ತಲ್ಲ ಅಂತ. ನೀನ್ ಹೀಗೆ ನಮ್ಗೆ ಎದುರು ಮಾತಾಡಿದ್ರೆ ನಾವು ಫೀಲ್ ಆಗ್ತೀವಿ. ಆಗ ನಿನ್ ಮನ್ಸಿಗೆ ಮಾತ್ರ ನೋವಾಗೋದಿಲ್ಲ, ನಮ್ ಮನ್ಸಿಗೂ ನೋವಾಗತ್ತೆ. ಅಂದ್ರೆ ನಿನ್ ಉದ್ಯೋಗ ಹೋಗತ್ತೆ. ಅಮ್ಮ, ನನ್ ಕೆಲ್ಸ ಹೋಗ್ಬಾರ್ದು. ಈ ಕೆಲ್ಸ ನನ್ಗೆ ಬೇಕೇ ಬೇಕು. ಕೆಲ್ಸ ಕಳ್ಕೊಂಡ್ರೆ ನಾನ್ ಸಾಲ ತೀರ್ಸೋದ್ ಹೇಗೆ? ಇಂಥದ್ದೆಲ್ಲ ಲೈಟ್ ಆಗಿ ತಗೋಬೇಕೆ ಹೊರತು ಸೀರಿಯಸ್ ಆಗಿ ತಗೋಬಾರ್ದು. ಕೃಷ್ಣ ತುಳಸಿ ಅವ್ರೆ, ನಿಮಗ್ ಕೆಲ್ಸ ಸಿಕ್ಕಿದಕ್ಕೆ ನಮಗ್ ಪಾರ್ಟಿ ಕೊಡಿಸ್ಲಿಲ್ವಲ್ಲ? ಯಾವಾಗ ಕೊಡಿಸ್ತೀರಾ? ಕೊಡಿಸ್ತೀನಿ. ಯಾವಾಗ ಕೊಡಿಸ್ತೀರಾ? ಯಾವಾಗ್ಲೋ ಯಾಕೆ, ಇವಾಗ್ಲೇ ಕೊಡ್ತಾಳೆ. ಈಗಿಂದೀಗ ಪಾರ್ಟಿ ಅಂದ್ರೆ ಸ್ಟಾರ್ ಹೋಟೆಲ್ ಕರ್ಕೊಂಡು ಹೋಗಿ ಪಾರ್ಟಿ ಕೊಡ್ಸುವಂತ ರೇಂಜ್ ಅಲ್ವಲ್ಲ ನಿಂದು. ಜಸ್ಟ್ ಟೀ ಪಾರ್ಟಿನೇ ಅಲ್ವಾ? ಟೀ ಕೊಡ್ಸಿದ್ರೆ ಸಾಕಾಗತ್ತೆ. ಟೀ ಕೊಡೋದಂದ್ರೆ ನಮ್ ಮೆಸ್ಸಲ್ಲಿರೋ ಟೀ ತಂದು ಕೊಡೋದಲ್ಲ, ಹೊರಗಡೆ ಟೀ ತಂದು ಕೊಡ್ಬೇಕು. ನಿಂಗಣ್ಣ, ಸ್ವಲ್ಪ ಹೊರಗಡೆ ಹೋಗಿ ಟೀ ತಗೊಂಡ್ ಬರ್ತೀರಾ? ಅವನ್ ಹೇಗ್ ತರ್ತಾನೆ? ಅವನ್ ನಿನ್ನೆ ಬೈಕ್ ಮೇಲಿಂದ ಬಿದ್ನಂತೆ, ಕಾಲು ನೋವಾಗ್ತಿದ್ಯಂತೆ, ನಡಿಯಕ್ಕಾಗ್ತಿಲ್ವಂತೆ. ತುಂಬಾ ನೋವು, ನನಗ್ ನಡಿಯಕ್ಕಾಗ್ತಿಲ್ಲ ಅಮ್ಮ.
ನೀನೇ ಕೆಳಗಡೆ ಹೋಗಿ ಟೀ ಸ್ಟಾಲ್ ಇಂದ ಟೀ ಮಾಡಿಸ್ಕೊಂಡ್ ತಂದು ನಮ್ ಎಲ್ಲಾರ್ಗೂ ಸರ್ವ್ ಮಾಡು, ಓಕೆನಾ? ಏನ್ ಹಾಗ್ ನೋಡ್ತಿದ್ಯಾ? ಟೀ ಸ್ಟಾಲ್ಗೆ ಹೋಗ್ ಬಂದ್ರೆ ನಿನ್ ಪ್ರೆಸ್ಟೀಜ್ ಕಡಿಮೆ ಆಗತ್ತಾ? ಹಾಗೇನಿಲ್ಲ ಮೇಡಮ್. ಹಾಗಾದ್ರೆ ಅಲ್ಲಿ ಟೀ ಗ್ಲಾಸಸ್ ಇದೆ, ತಗೊಂಡ್ ಹೋಗಿ ಟೀ ತಗೊಂಡ್ ಬಾ, ಹೋಗು. ಥ್ಯಾಂಕ್ ಯು. ಏನ್ ಕೃಷ್ಣ ತುಳಸಿ ಇದು? ಸ್ಟಾಫಿಗೆಲ್ಲ ಕೊಡೋ ಪ್ಯೂನ್ಗೂ ನೀ ಟೀ ಕೊಡ್ತಾ ಇದೆಯಲ್ಲಮ್ಮ. ಕೈಲಿ ಆ ಕಪ್ಸ್ ಯಾಕಿದೆ? ಹೊರಗಡೆ ಹೋಗಿ ಟೀ ತಂದ್ಯಾ? ಹೇಳು, ಹೊರಗಡೆ ಹೋಗಿ ಟೀ ತಂದ್ಯಾ? ಹೌದು ಸರ್. ಆಫೀಸಲ್ಲೇ ಟೀ ಮಷೀನ್ ಇದೆಯಲ್ಲ, ಹೊರಗಡೆ ಹೋಗಿ ಯಾಕೆ ತಂದ್ರಿ? ಸರ್, ಅದು 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 ವರ್ಕ್ ಆಗ್ತಿಲ್ಲ ಸರ್. ಕೆಲಸ ಮಾಡದೇ ಇದ್ರೆ ಪ್ಯೂನ್ ಕಳಿಸಿ ಟೀ ತರಿಸ್ಬೇಕು. ಈ ಹುಡುಗಿನ ಕಳಿಸ್ತೀರಾ? ಸರ್ ಸರ್ ಏನ್ ಶ್ಯಾಮ ಇದು? ಏನ್ ನೀನ್ ಮಾಡ್ತಿರೋ ಕೆಲ್ಸ? ಅಂತದ್ ನಾನೇನ್ ಮಾಡ್ದೆ ರೀ? ಹಾಡ್ ಮುಗಿಸಿ ಬರ್ತಿದ್ದೀನಿ ಅಷ್ಟೇ ಅಲ್ವಾ? ಹಾಡ್ ಹೇಳೋದಕ್ಕೂ ಮುಂಚೆ ಏನ್ ಮಾಡ್ದೆ? ಟೀ ಸ್ಟಾಲ್ ಇಂದ ಟೀ ತಗೊಂಡ್ ಹೋದ್ಯಾ? ನೀನಿಲ್ಲಿ ಯಾಕೆ ಬರ್ತಾ ಇದ್ಯಾ? ಹಾಡ್ ಹೇಳೋದಕ್ಕ? ಟೀ ಕೊಡೋದಕ್ಕ? ಟೀ ತಗೊಂಡ್ ಹೋಗಿದ್ನ ಅಖಿಲ್ ಅವ್ರು ನೋಡಿದ್ದಾರೆ ಅನ್ಸುತ್ತೆ. ಆನಂದ ಗಜಪತಿ ವರ್ಮಾ ಅವರ ಸೊಸೆ ಹಾಗೆ ಟೀ ಕೊಡೋದ್ ಸರಿನಾ? ಅಖಿಲ್ ಕೃಷ್ಣ ಹೆಂಡತಿ ಹಾಗೆ ಟೀ ಕೊಡ್ತಾಳ? ಅಷ್ಟಕ್ಕೂ ಕೃಷ್ಣ ತುಳಸಿ ಅಂದ್ರೆ ಬ್ಲೂ FM ಅಲ್ಲಿ ಸಿಂಗರ, ಟೀ ತಂದು ಕೊಡೋ ಪ್ಯೂನ? ಕೇಳಿದ ಉತ್ತರ ಕೊಡು. ಕೃಷ್ಣ ತುಳಸಿ ಅಂದ್ರೆ ಸಿಂಗರ, ಪ್ಯೂನ? ಏನು ಅಂದ್ರೆ ನೀವ್ ಹಾಗೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ, ಆದ್ರೆ ಅಲ್ಲಿ ಏನಾಯ್ತು ಅಂತ ನಿಮಗ್ ಗೊತ್ತಿಲ್ಲ. ದಯವಿಟ್ಟು ನಾನ್ ಹೇಳೋದನ್ ಕೇಳಿ. ಏನ್ ನಡೀತು ಅಲ್ಲಿ? ಹೊಸದಾಗ್ ವರ್ಕ್ ಸೇರಿದಕ್ಕೆ ಸ್ಟಾಫ್ ಎಲ್ಲ ಟೀ ಪಾರ್ಟಿ ಕೊಡು ಅಂತಂದ್ರು. ಹಾ, ಟೀ ಪಾರ್ಟಿ ಕೊಡು ಅಂದ್ರೆ ನೀನ್ ರೋಡ್ ಮೇಲೆ ಬಂದು ಟೀ ತಗೊಂಡ್ ಹೋಗ್ಬೇಕಾ? ಹಾಗಲ್ಲ ರೀ, ಆಫೀಸಲ್ಲಿರೋ ಟೀ ಮೆಷಿನ್ ಕೆಟ್ಟ ಹೋಗಿತ್ತು. ಪ್ಯೂನ್ ಅದನ್ನ ರಿಪೇರ್ ಮಾಡಕ್ಕೆ ತಗೊಂಡ್ ಹೋಗಿದ್ರು. ಟೀ
ತಗೊಂಡ್ ಬರಕ್ಕೆ ಯಾರೂ ಇರ್ಲಿಲ್ಲ. ನಾನ್ ಪಾರ್ಟಿ ಕೊಡುವಾಗ ಸ್ಟಾಫ್ ಅಲ್ಲಿ ಯಾರನ್ನಾದ್ರೂ ಹೋಗಿ ಟೀ ತಗೊಂಡ್ ಬನ್ನಿ ಅಂದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನಾನೇ ಹೋಗಿ ಟೀ ತಗೊಂಡ್ ಬಂದೆ. ಅದನ್ ನೋಡಿ ನೀವು ತಪ್ಪಾಗಿ ತಿಳ್ಕೊಂಡ್ರಿ. ಹೌದಾ, ಇದಾ ಆಗಿದ್ದು? ಹೌದು ರೀ. ಅವ್ರು ನಿನ್ ಕೈನಲ್ಲಿ ಟೀ ತರಿಸಿದ್ರೇನೋ ಅಂತ ಕೋಪ ಬಂದಿತ್ತು. ಹಾಗೆಲ್ಲ ಯಾಕೆ ತರಿಸ್ತಾರೆ ರೀ? ನನ್ ಜೊತೆ ವರ್ಕ್ ಮಾಡೋರೆಲ್ಲ ತುಂಬಾ ಒಳ್ಳೆಯವರು ಗೊತ್ತಾ. ಪಾರ್ಟಿ ಅಂದ್ರೆ ಸ್ಟಾರ್ ಹೋಟೆಲ್ ಕರ್ಕೊಂಡು ಹೋಗಿ ಪಾರ್ಟಿ ಕೊಡ್ಸುವಂತ ರೇಂಜ್ ಅಲ್ವಲ್ಲ ನಿಂದು. ಜಸ್ಟ್ ಟೀ ಪಾರ್ಟಿನೇ ಅಲ್ವಾ, ಟೀ ಕೊಡ್ಸಿದ್ರೆ ಸಾಕಾಗತ್ತೆ. ಸಿಂಗರ್ ಆಗಿ ಅವ್ರು ನನ್ನ ಎಷ್ಟು ಸಪೋರ್ಟ್ ಮಾಡ್ತಾರೆ ಗೊತ್ತಾ. ಇಫ್ ಯು ಡೋಂಟ್ ಮೈಂಡ್, ನೀವು ಗುಡಿಸ್ತೀರಾ? ಅವಳು ಡೆಫಿನೆಟ್ ಆಗಿ ಗುಡಿಸ್ತಾಳೆ ಸರ್. ಆಗ್ಲೇ ನನ್ ಹಾಡಿರೋ ಹಾಡ್ ಕೇಳಿ ಅವ್ರು ನನ್ನ ತುಂಬಾ ಹೊಗಳಿದ್ರು ಗೊತ್ತಾ. ನಮ್ ಚೇರ್ಮನ್ ಸರ್ಗಂತೂ ಆ ಹಾಡ್ ತುಂಬಾ ಇಷ್ಟ ಆಯ್ತು. ಅಣ್ಣಂಗೆ ಯಾಕೆ ನೆನ್ಪಿರಲ್ಲ ಆತಿಗೆ? ಬಹುಶಃ ಯಾವ್ದೋ ಕೆಲಸದಲ್ಲಿ ಮುಳುಗ್ ಹೋಗಿ ಮರ್ತು ಹೋಗಿದ್ದಾರೆ. ಹೌದು, ಕೆಲ್ಸದ ಬಿಸಿಲಿ ನಾನ್ ಮರ್ತೋದೆ. ಆದ್ರೆ ಎಷ್ಟೇ ಕೆಲ್ಸದ ಬಿಸಿಲಿದ್ರು ಕೆಲವು ವಿಷಯಗಳನ್ನ ನಾನ್ ಮರ್ತು ಹೋಗಲ್ಲ, ನೆನ್ಪಿಟ್ಕೊಂತೀನಿ. ಜೀವನ ಇಡೀ ಚೆನ್ನಾಗಿ ನೆನ್ಪಿಟ್ಕೊಂತೀನಿ. ಹಾಗೆ ನೀನು ಕೆಲವು ವಿಷಯಗಳನ್ನ ಗುರ್ತಿಟ್ಕೋಬೇಕು ಗೌರಮ್ಮ. ನಿಮ್ಮ ಅತ್ತಿಗೆ ನಿನಗೆ ಮಾಡ್ತಿರೋ ಸಹಾಯನ ಜೀವನ ಪೂರ್ತಿ ನೆನ್ಪಿಟ್ಕೋಬೇಕು. ಆಗ್ಲಿ ಆಗ್ಲಿ ಅಣ್ಣ. ರೂಪಾರಾಣಿ ವಿಷಯದಲ್ಲಿ ಅತ್ತಿಗೆ ಮಾಡ್ತಾ ಇರೋ ಸಹಾಯನ ನಾನ್ ಯಾವತ್ತೂ ಮರೆಯಲ್ಲ. ನಾನಿಲ್ಲಿಗ್ ಬಂದಿರೋದು ರೂಪಾರಾಣಿ ಮದ್ವೆ ವಿಷಯಕ್ಕಲ್ಲ. ಶ್ಯಾಮ ನನ್ನ ಸಾಲನ ತೀರಿಸ್ತೀನಿ ಅಂತ ಚಾಲೆಂಜ್ ಮಾಡಿದಾಳಲ್ಲ, ಹೇಗ್ ತೀರಿಸ್ತಾಳೆ, ದುಡ್ಡು ಎಲ್ಲಿಂದ ಬರುತ್ತೆ ಅಂತ ತಿಳ್ಕೊಳಕ್ ಬಂದಿದ್ದೀನಿ. ಹುಚ್ಚಣ್ಣ. ಅತ್ತೆ, ಏನ ಐಶ್ವರ್ಯ? ಶ್ಯಾಮ ಎಲ್ಲೂ ಕಾಣಿಸ್ತಿಲ್ಲ. ಅವಳನ್ನೆಲ್ಲಾದ್ರೂ ಕಳಿಸಿದೀರಾ ನೀವು? ಇಲ್ಲ ಅಮ್ಮ, ನಾನ್ ಎಲ್ಲೂ ಕಳಿಸಿಲ್ಲ. ವೈದೇಹಿ ಎಲ್ಲಾದ್ರೂ ಕಳ್ಸಿರ್ಬೋದೇನೋ ವಸಂತ. ಇರಬಹುದು. ವೈದೇಹಿ, ವೈದೇಹಿ. ಅತ್ತೆ, ಏನತ್ತೆ? ಶ್ಯಾಮನ ಎಲ್ಲಿಗಾದ್ರೂ ಕಳ್ಸಿದ್ಯಮ್ಮ? ಇಲ್ಲ ಅತ್ತೆ, ನಾನ್ ಎಲ್ಗೂ ಕಳಿಸ್ಲಿಲ್ಲ. ಮನೆಯಲ್ಲಿ ಯಾರಿಗೂ ಹೇಳ್ದೆ ಶ್ಯಾಮ ಎಲ್ಲಿಗೆ ಹೋಗ್ತಾಳೆ? ಶ್ಯಾಮ ಚಿಕ್ಕ ವಯಸ್ಸಿಂದ ಹೀಗೆ ಅತ್ತಿಗೆ. ಮನೆಯವ್ರಿಗೂ ಹೇಳ್ದೆ ಎಲ್ ಬೇಕೋ ಅಲ್ಲಿಗೆ ಹೋಗೋದು ಅವಳಿಗೆ ಅಭ್ಯಾಸ. ಅಂದ್ರೆ ಚಿಕ್ಕವಳಿದ್ದಾಗ ಆಟ ಆಡೋದಿಕ್ಕೆ ಯಾರಿಗೂ ಹೇಳ್ದೆ ಹೊರಟೋಗ್ತಾ ಇದ್ಲು ಅಂದೆ. ಆದ್ರೆ ಈಗ ಅವಳು ಒಂದ್ ದೊಡ್ಡ ಮನೆಗೆ ಸೊಸೆ ಅಲ್ವಾ, ಈಗ್ಲೂ ಮನೆಯವ್ರಿಗೆ ಯಾರಿಗೂ ಏನು ಹೇಳ್ದೆ ಹೊರಗಡೆ ಹೋದ್ರೆ ಹೇಗೆ ಅಂತ ಅಷ್ಟೇ. ಮನೆ ಸೊಸೆ ಅಂದ್ಮೇಲೆ ಜವಾಬ್ದಾರಿ ಇರ್ಬೇಕಲ್ವಾ? ಶ್ಯಾಮ ಜವಾಬ್ದಾರಿ ಇಲ್ದಿರೋ ಹುಡುಗಿ ಏನಲ್ಲ. ಹೌದೌದು, ಅವಳಿಗೆ ಜವಾಬ್ದಾರಿ ಇದೆ, ತುಂಬಾನೇ ಇದೆ ಜವಾಬ್ದಾರಿಗಳು. ಆದ್ರೆ ಮನೇಲಿ ಇಷ್ಟೆಲ್ಲ ಜನ ಇರೋವಾಗ ಎಲ್ಲಿಗೆ ಹೋಗ್ತಾಳೆ ಅಂತ ಒಬ್ಬರಿಗಾದ್ರೂ ಹೇಳಿ ಹೋಗ್ಬೋದಿತ್ತಲ್ಲ. ಹೀಗೆ ಯಾರಿಗೂ ಹೇಳ್ದೆ ಈ ಟೈಮಲ್ಲಿ ಹೊರಗಡೆ ಹೋಗೋ ಅವಶ್ಯಕತೆ ಶ್ಯಾಮಂಗೇನಿತ್ತು? ಇದೆ. ನೋಡಿದ್ಯಾ ಶ್ಯಾಮ, ನಮ್ ಕೃಷ್ಣ ತುಳಸಿ ಎಷ್ಟು ದೊಡ್ಡ ಸಿಂಗಾರ ಅಂತ. ಅವಳ ಹಾಡನ್ನ ಎಲ್ರನ್ನೂ ಕೂರಿಸಿ ಕೇಳಿಸ್ತಾ ಇದ್ದಾರೆ. ದಟ್ ಈಸ್ ಕೃಷ್ಣ ತುಳಸಿ. ಮೋದದ ಹೂವು ಅರಳಿದೆ
ಫಲ್ಗುಣ ಮಾಸದ ಪರ್ವದಿನವೇ ಹೋಳಿ ಹಬ್ಬವು ಪ್ರಕೃತಿ ಅಂದರೆ ನಿಂದಿದೆಯಮ್ಮ ಇಂಚರವೆಲ್ಲೆಲ್ಲೂ ತುಂಬಿದೆಯಮ್ಮ ಆನಂದ ಲೋಕದ ಹರ್ಷಧಾರೆಯೇ ಹೋಳಿ ಹಬ್ಬವು ಹೋಲಿ ರೇ ಹೋಲಿ ರೇ ಹೋಲಿ ರೇ ಹೋಲಿ ರೇ. ಈ ಧ್ವನಿ ಎಲ್ಲೋ ಕೇಳ್ದ ಹಾಗಿದೆಯೇ, ತುಂಬಾ ಗೊತ್ತಿರೋ ಧ್ವನಿ ಇದ್ದ ಹಾಗಿದೆ. ಕೃಷ್ಣ, ಹೋಳಿ ಹಬ್ಬದ ದಿನ ಕೃಷ್ಣ ಭಕ್ತರು ಮನೆಗೆ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಗಿದೆ. ಆದ್ರೆ ಅವ್ರ ಜೊತೆಗೆ ನಮ್ ಚೇರ್ಮನ್ ಬಂದಿದ್ದಕ್ಕೆ ನನಗ್ ತುಂಬಾ ಭಯ ಆಗ್ತಿದೆ. ಆ ಸರ್ ಏನಾದ್ರೂ ನಮ್ಮ ಮಾವನ್ ಸ್ನೇಹಿತ ಅಂತ ಮೊದ್ಲೇ ಗೊತ್ತಾಗಿದ್ದಿದ್ರೆ ನಾನು ಆ ವರ್ಕ್ ಸೇರ್ಕೋತಾನೆ ಇರ್ಲಿಲ್ಲ. ಈಗ ಅವ್ರು ನನ್ನ ನೋಡಿದ್ರೆ, ನಾನು FM ಸ್ಟೇಷನ್ ಅಲ್ಲಿ ವರ್ಕ್ ಮಾಡೋ ವಿಷಯ ಹೇಳಿದ್ರೆ ಪರಿಸ್ಥಿತಿ ತುಂಬಾ ಕೆಟ್ಟ ಹೋಗುತ್ತೆ. ಅಖಿಲ್ ಅವ್ರ ಜೀವನಕ್ಕೆ ಕಲಾವಿದ್ರು ಬರೋದ್ರಿಂದ ಅಪಾಯ ಇದೆ ಅಂತ ಅಷ್ಟೆಲ್ಲ ನಂಬ್ತಿರೋ ಅತ್ತೆ ನಾನು ಸಿಂಗರ್ ಅನ್ನೋ ವಿಷಯ ಗೊತ್ತಾದ್ರೆ ಅವ್ರು ಸಹಿಸೋದಿಲ್ಲ. ಬೇಡ ಕೃಷ್ಣ, ಅಂತ ಪರಿಸ್ಥಿತಿ ಬರಕ್ ಬಿಡಬಾರ್ದು. ಅತ್ತೆ 100 ಕಾಲ ಆರೋಗ್ಯವಾಗಿರ್ಬೇಕು. ಹಾಗಿರ್ಬೇಕು ಅಂದ್ರೆ ನಾನು ನಮ್ಮ MD ಸರ್ ಕಣ್ಣಿಗೆ ಬೀಳ್ಬಾರ್ದು. MD ಸರ್ ಅವರು ಈ ಮನೆಯಿಂದ ಹೊರಗಡೆ ಹೋಗೋವರೆಗೂ ನಾನು ಅವ್ರ ಕಣ್ಣಿಗೆ ಬೀಳ್ದಿರೋ ಹಾಗೆ ನೋಡ್ಕೊಳ್ಳೋ ಕರ್ತವ್ಯ ನಿಂದೆ ಕೃಷ್ಣ, ನಿಂದೆ. ಪ್ರಸಾದ ತಗೊಂಡ್ಬಂದ್ರು ಕಣೋ. ಕೃಷ್ಣನ್ಗೆ ನೈವೇದ್ಯ ಪೂರ್ತಿ ಆದಾಗಿದೆ. ಹಾಗಾದ್ರೆ ಎಲ್ರಿಗೂ ಕೊಟ್ಬಿಡಿ. ವೈದೇಹಿ, ಎಲ್ರಿಗೂ ಪ್ರಸಾದ ಕೊಡಮ್ಮ. ಆಗ್ಲಿ ಅತ್ತೆ. 1 ನಿಮಿಷ ಅಮ್ಮ. ಏ ಆನಂದು, ನಿನ್ ಚಿಕ್ಕ ಸೊಸೆ ಕೃಷ್ಣ ಭಕ್ತೆ ಅಂದ್ಯಲ್ಲ, ಅವಳ ಕೈಲಿ ಕೃಷ್ಣ ಪ್ರಸಾದನ ಕೃಷ್ಣ ಭಕ್ತರಿಗೆ ಕೊಡ್ಸಿದ್ರೆ ಚೆನ್ನಾಗಿರುತ್ತಲ್ವಾ? ಹಾಗೆ ಮಾಡೋಣ ಬಿಡು. ಅಮ್ಮ ವೈದೇಹಿ, ಶ್ಯಾಮ ಎಲ್ಲಿ? ರೂಮಲ್ಲಿ ಇದ್ದಾಳೆ ಮಾವ. ಹೋಗಿ ಕರ್ಕೊಂಡ್ ಬಾರಮ್ಮ. ಶ್ಯಾಮನ್ ಕರಿ ಅಂತಂದ್ರೆ ಅಖಿಲ್ ಯಾಕೆ ಟೆನ್ಷನ್ ಮಾಡ್ಕೋತಿದ್ದಾನೆ? ಏನೋ ಕಾರಣ ಇದೆ, ಅದೇನು ಅಂತ ತಿಳ್ಕೋಬೇಕು. ಆಗ್ಲಿ ಮಾವ. ಅದ್ಗೆ ಏನ್ ಅಖಿಲ್? ಶ್ಯಾಮ ಏನೋ ಕೆಲಸ ಮಾಡ್ತಿದ್ದಾಳೆ ಅನ್ಸುತ್ತೆ. ಆ ಪ್ರಸಾದ ನೀವೇ ಕೊಟ್ಬಿಡಿ. ಪ್ರಸಾದ ಕೊಡೋದಕ್ಕಿಂತ ಮುಖ್ಯವಾದ ಕೆಲ್ಸ ಶ್ಯಾಮಗ್ ಏನಿರತ್ತೆ ಅಖಿಲ್? ಅಂದ್ರೆ ಕೃಷ್ಣ ಭಕ್ತರಿಗೆ ಕೃಷ್ಣ ಪ್ರಸಾದ ಕೊಡೋದಕ್ಕಿಂತ ಮುಖ್ಯವಾದ ಕೆಲ್ಸ ಕೃಷ್ಣ ಭಕ್ತೆ ಆಗಿರೋ ಶ್ಯಾಮಂಗೆ ಏನಿರುತ್ತೆ ಅನ್ನೋದು ನನ್ನ ಉದ್ದೇಶ. ಹೌದಲ್ವಾ? ಸರಿ ಬಿಡಿ, ಶ್ಯಾಮ ಕೈನಲ್ಲೇ ಪ್ರಸಾದ ಕೊಡ್ಸೋಣ. ನಾನು ಹೋಗಿ ಶ್ಯಾಮನ್ ಕರ್ಕೊಂಡ್ ಬರ್ತೀನಿ. ನೀನ್ ಯಾಕೆ ಅಖಿಲ್ ಹೋಗ್ಬೇಕು? ನೀನ್ ಇಲ್ಲೇ ಕುತ್ಕೊಂಡ್ ಮಾತಾಡ್ತಾ ಇರೋ. ಅಕ್ಕ ಹೋಗಿ ಕರ್ಕೊಂಡ್ ಬರ್ತಾಳೆ. ಅಕ್ಕ, ನೀನ್ ಹೋಗಿ ಶ್ಯಾಮನ್ ಕರ್ಕೊಂಡ್ ಬಾ. ಆಗ್ಲಿ. ಇಲ್ಲಿದ್ ವಾಯ್ಸ್ ರೆಕಾರ್ಡರ್ ಏನಾಯ್ತು? ಇಲ್ಲೇ ಇಟ್ಟಿದ್ನಲ್ಲ.
ಸನ್ನಿ, ಇಲ್ಲಿಗ್ ಬಾ. ಏನ್ ಚಿಕ್ಕಮ್ಮ? ಇಲ್ಲೊಂದ್ ಚಿಕ್ಕ ವಸ್ತು ಇತ್ತು, ನೀನೇನಾದ್ರೂ ನೋಡಿದ್ಯಾ? ಇಲ್ಲ ಚಿಕ್ಕಮ್ಮ, ನಾನ್ ನೋಡ್ಲಿಲ್ಲ. ಸರಿ, ನೀನ್ ಹೋಗು. ಏನ್ ವಸ್ತು ಅಕ್ಕ ಅದು? ಅದು ಚಿಕ್ಕ ವಸ್ತು, ಅದು ಚಿಕ್ಕ ವಸ್ತು. ಅದೇ ಏನ ಚಿಕ್ಕ ವಸ್ತು ಅಂತ ಕೇಳಿದ್ದು. ಎಲೆಕ್ಟ್ರಾನಿಕ್ ವಸ್ತು. ಯಾರ್ದದು? ನಂದೇ. ನಿಮ್ದು ನಮ್ ರೂಮಲ್ಲಿ ಯಾಕಿರತ್ತೆ ಅಕ್ಕ? ಅಂದ್ರೆ ಒಂದ್ ವೇಳೆ ಬಿದ್ದು ಹೋಗಿರ್ಬೋದೇನೋ ಅಂತ. ಅದೇ ನಿಮ್ದು ನಮ್ ರೂಮಲ್ಲಿ ಯಾಕೆ ಬೀಳತ್ತೆ ಅಂತ ಕೇಳಿದ್ದು. ನೀವು ನಮ್ ರೂಮಿಗೆ ಬರಲ್ಲ ಅಲ್ವಾ? ಆದ್ರೆ ಅವತ್ ಬಂದಿದ್ನಲ್ಲ, ಕಷಾಯದ ರೆಸಿಪಿ ಹುಡ್ಕೊಂಡು ನಿನ್ ರೂಮಿಗೆ ಬಂದಿದ್ನಲ್ಲ. ಹಾಗೆ ಅವತ್ ಬಂದಾಗ ನನ್ ಹ್ಯಾಂಡ್ ಬ್ಯಾಗ್ ಇಂದ ಅದಿಲ್ಲೆಲ್ಲಾದ್ರೂ ಬಿದ್ದಿದ್ಯೇನೋ ಅಂತ. ಅವತ್ ನೀವು ಹ್ಯಾಂಡ್ ಬ್ಯಾಗ್ ತಂದಿಲ್ಲ ಅಂತ ಅನ್ಸುತ್ತೆ. ತಂದಿದ್ದೆ, ಹ್ಯಾಂಡ್ ಬ್ಯಾಗ್ ತಂದಿದ್ದೆ ನಾನು. ನಿನಗ್ ನೆನ್ಪಿಲ್ವೇನೋ? ಹೋಗ್ಲಿ ಬಿಡು, ಅದ್ ಎಲ್ಲಿದ್ಯೋ ನಾನ್ ಹುಡ್ಕೋತೀನಿ. ಯಾಕೆ ಐಶ್ವರ್ಯ ಅಕ್ಕ ಅಷ್ಟು ಗಾಬರಿ ಆಗ್ತಿದ್ದಾರೆ? ಇಷ್ಟಕ್ಕೂ ಆ ವಸ್ತು ಏನಾಗಿರ್ಬೋದು? ಈ ಧ್ವನಿನ ತುಂಬಾ ಕೇಳಿರೋ ಹಾಗಿದೆ. ಒಂದೊಂದ್ಸಲ ಇದು ಶ್ಯಾಮ ಧ್ವನಿ ಇರ್ಬೇಕು ಅನ್ಸತ್ತೆ. ಒಂದ್ ವೇಳೆ ಏನಾದ್ರೂ ಆ ಕೃಷ್ಣ ತುಳಸಿ. ಓಕೆ, ಇಡ್ತೀನಿ. ಏನಾಯ್ತ್ರಿ ಹಾಗಿದ್ದೀರಾ? ಏನಿಲ್ಲ ಶ್ಯಾಮ, ಆಫೀಸ್ ಕೆಲ್ಸದ ಮೇಲೆ ನಾನು ನಾಳೆ ಮಾರ್ನಿಂಗ್ ಫ್ಲೈಟ್ಗೆ ಹೈದರಾಬಾದಿಗೆ ಹೋಗ್ಬೇಕಾಗಿದೆ. ಸಡನ್ ಪ್ರೋಗ್ರಾಮ್ ಚೇಂಜ್ ಮಾಡಕ್ ಕೂಡ ಆಗಲ್ಲ. ಅದಕ್ಕೆ ಯಾಕಷ್ಟು ಟೆನ್ಷನ್ ಆಗಿದ್ದೀರಾ ರೀ? ಹ್ಯಾಪಿಯಾಗಿ ಹೋಗ್ ಬನ್ನಿ. ಅಂದ್ರೆ ನಾಳೆ ಮಾರ್ನಿಂಗ್ 5 o'clockಗೆಲ್ಲ ನಾನು ಮನೆಯಿಂದ ಹೊರಡಬೇಕು. ಹೊರಟ್ ಬಿಡಿ. ನಾನು 5 o'clockಗೆ ಹೊರಟು ಬಿಟ್ರೆ 6 o'clockಗೆ ನೀನ್ FM ಸ್ಟೇಷನ್ಗೆ ಹೋಗ್ಬೇಕಲ್ಲ. ಒಬ್ಳೆ ಅಲ್ಲಿಗೆ ಹೇಗ್ ಹೋಗ್ತೀಯಾ ಅಂತ ನಂಗ್ ಟೆನ್ಷನ್. ಏನ್ ತೊಂದ್ರೆ ಇಲ್ಲ ರೀ. ಮೊನ್ನೆ ನೀವು ಆಡಿಟರ್ ಹತ್ರ ಮಾತಾಡಕ್ ಹೋಗಿದ್ದಾಗ ನಾನ್ ಒಬ್ಳೆ ಹೋಗಿದ್ನಲ್ಲ. ಅವತ್ತಾದ್ರೆ ನಾನು ಊರಲ್ಲೇ ಇದ್ದೆ. ಏನಾದ್ರೂ ಅಗತ್ಯ ಬಿದ್ರೆ ನೀನ್ ಫೋನ್ ಮಾಡಿದ್ರೆ ತಕ್ಷಣ ಬರಕ್ಕೆ ನನಗ್ ಚಾನ್ಸ್ ಇತ್ತು. ಆದ್ರೆ ಇವಾಗ ಹೋಗ್ತಿರೋದು ಹೈದರಾಬಾದಿಗಲ್ವಾ? ಏನಾದ್ರೂ ಅರ್ಜೆಂಟ್ ಇದ್ದು ನೀನ್ ಫೋನ್ ಮಾಡಿದ್ರೆ ತಕ್ಷಣ ಬರಕ್ ಆಗಲ್ಲ. ಅದೇ ನನ್ ಟೆನ್ಷನ್. ನೀವೇನ್ ಟೆನ್ಷನ್ ಮಾಡ್ಕೋಬೇಡ್ರಿ, ಅಂತ ಪ್ರಾಬ್ಲಮ್ ಏನು ಆಗಲ್ಲ. ಕೃಷ್ಣ ಇದಾನಲ್ಲ, ಭಯ ಯಾಕೆ? ಆರ್ಜೆ ಅಂದ್ರೆ ಅಲ್ಲಿ ನೋಡು, ನೀನು ಅವಳ ಥರಾನೇ ಮಾತಾಡ್ಬೇಕು. ಹಲೋ, ನೀವ್ ಕೇಳ್ತಿದ್ದೀರಾ ಬ್ಲೂ FM 66.5. ನಾನಾ? ಅದ್ರ ಬಗ್ಗೆ ಎಲ್ಲ ನನ್ಗೇನು ಗೊತ್ತಿಲ್ಲ ಸರ್. ಬುರುಡೆ ಅಂತ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲಮ್ಮ, ತಿಳ್ಕೋಬಹುದು. ನಿನಗೆಲ್ಲ ಟ್ರೈನಿಂಗ್ ಕೊಡ್ತಾರೆ. ನಿನ್ ಹಾಡು ಕೇಳಿದ್ಮೇಲೆ, ಮೊನ್ನೆ ಲೈವ್ ಅಲ್ಲಿ ನೀನ್ ಮ್ಯಾನೇಜ್ ಮಾಡಿರೋ ರೀತಿ ನೋಡಿದ್ಮೇಲೆ, ಮಾತೆ ಗೀತೆ ಅನ್ನೋ ಒಂದು ಹೊಸ ಪ್ರೋಗ್ರಾಮ್ನ ಶುರು ಮಾಡೋಣ ಅನ್ನಿಸ್ತು ನನಗೆ. ಅದಕ್ಕೆ ನೀನೇ ಅರ್ಜೆ. ಆ ಪ್ರೋಗ್ರಾಮ್ ಅಲ್ಲಿ ಒಂದು ಹಾಡು ಹೇಳಿ, ಆ ಹಾಡಿನ ಬಗ್ಗೆ ಅಲ್ಲಿ ನೋಡು ಹಾಗೆ ಮಾತಾಡ್ತಿರ್ಬೇಕು. ಅದಕ್ಕೆ ನೀನು 1 hour ಹೆಚ್ಚಾಗಿ ಇಲ್ಲಿ ಇರ್ಬೇಕಾಗತ್ತಮ್ಮ. ಹಾಗೆ ಹೆಚ್ಚು 1 hour ಇರೋದ್ರಿಂದ ನಿನ್ ಸ್ಯಾಲರಿ ಕೂಡ ಡಬಲ್ ಆಗುತ್ತೆ. ಕೆಲ್ಸಾನು ಡಬಲ್ ಆಗತ್ತೆ, ಸ್ಯಾಲರಿನೂ ಡಬಲ್ ಆಗತ್ತೆ. ಸೊ ನೀನು RJ ಆಗಿ ಜಾಬ್ ಮಾಡ್ತೀಯಾ? ಅಂದ್ರೆ ಅದು ಸರ್, ತಕ್ಷಣ ಹೇಳಬೇಕು ಅಂತ ಏನಿಲ್ಲಮ್ಮ, ಚೆನ್ನಾಗಿ ಯೋಚನೆ ಮಾಡಿ ಹೇಳು. ಸರಿ ಸರ್. ಸರಿನಮ್ಮ.
ಯೋಚನೆ ಮಾಡು, ಚೆನ್ನಾಗಿ ಯೋಚನೆ ಮಾಡು. ಅಷ್ಟು ಕಷ್ಟ ಆಗೋ ಕೆಲ್ಸ, ಹಾಗೆ ಪಟಪಟ ಅಂತ ಮಾತಾಡೋ ಕೆಲ್ಸ ನೀನ್ ಮಾಡಕ್ಕಾಗತ್ತಾ ಅಂತ ಯೋಚನೆ ಮಾಡು. ಬನ್ನಿ ಸರ್. ವಸಂತ, ಈ ವರ್ಷ ನಮ್ಮ ಫ್ಯಾಕ್ಟರಿ ವರ್ಕರ್ಸ್ಗೆ ಯಾವಾಗ್ಲೂ 2 ತಿಂಗಳ ಬೋನಸ್ ಕೊಡ್ತಿದ್ದ ಹಾಗೆ ಕೊಡದೆ 4 ತಿಂಗಳ ಬೋನಸ್ ನ ಕೊಡ್ತಾ ಇದೀವಿ. ಹೌದಾ? ತುಂಬಾ ಸಂತೋಷ ರೀ. ಅವ್ರ ಕಷ್ಟದಿಂದಾನೇ ಅಲ್ವಾ ನಮ್ಗೆ ಅಷ್ಟಷ್ಟು ಲಾಭ ಬರ್ತಾ ಇರೋದು. ನಮ್ಮ ಪ್ರಾಫಿಟ್ಸ್ ಡಬಲ್ ಆಗಿದೆ, ಹಾಗಾಗಿ ಅವ್ರ ಬೋನಸ್ ನ ಕೂಡ ಡಬಲ್ ಮಾಡಿದೀನಿ. ಒಳ್ಳೆ ಕೆಲಸ ಮಾಡಿದ್ರಿ. ಶ್ಯಾಮನ್ ಕೈಯಾರೆ 2nd ಯೂನಿಟ್ ಪ್ರಾರಂಭ ಆಯ್ತು. ಶ್ಯಾಮನ್ ರೆಸಿಪಿಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಡಿಮ್ಯಾಂಡ್ ಬಂದಿದೆ. ಅದರಿಂದಾನೇ ನಮ್ ಲಾಭಗಳು ಹೆಚ್ಚಾಗಿರೋದು. ಅದಕ್ಕೆ ನಮ್ ಸ್ಟಾಫ್ ಎಲ್ರು ಈ ಸಲ ಶ್ಯಾಮನ್ ಕೈಯಿಂದಾನೇ ಬೋನಸ್ ತಗೊಳ್ಳೋದು ಅಂತ ಇದಾರಂತೆ. ಈಗ ತಾನೆ ಮ್ಯಾನೇಜರ್ ಫೋನ್ ಮಾಡಿ ಹೇಳಿದ್ರು. ಹೌದಾ? ಅವ್ರು ಅಷ್ಟ ಆಸೆ ಪಡ್ತಿದಾರಾ? ಹಾಗಾದ್ರೆ ಶ್ಯಾಮ ಕೈಲಿ ಬೋನಸ್ ಕೊಡ್ಸೋಣ. ಈ ಶ್ಯಾಮಂಗೆ ಏನಾದ್ರೂ ತೊಂದರೆ ಕೊಟ್ಟು ಅವಳನ್ನ ಮನೆಯಿಂದ ಹೊರಗೆ ಕಳಿಸೋಣ ಅಂತ ಅನ್ಕೊಂಡ್ರೆ ದಿನ ದಿನಕ್ಕೂ ಮನೆಯಲ್ಲಿ ಅವಳ ಬೆಲೆ ಹೆಚ್ಚಾಗ್ತಾನೆ ಇದೆ. ಈಗ ಫ್ಯಾಕ್ಟ್ರಿಯಲ್ಲೂ ಕೂಡ ಹೆಚ್ಚಾಗ್ತಿದೆ. ನಾಳೆ ಫ್ಯಾಕ್ಟ್ರಿಯಲ್ಲಿ ಬೋನಸ್ ಕೊಡೋವಾಗ ಏನಾದ್ರೂ ಒಂದ್ ಮಾಡಿ ಶ್ಯಾಮನ್ನ ಹೊರಗೆ ಕಳಿಸ್ಬೇಕು. ಇದೇನು ಬೆಳಗ್ಗೆ ಹೊರಗಿಂದ ಬರ್ತಿದ್ದಾಳೆ, ಎಲ್ಲಗ್ ಹೋಗಿದ್ಲು? ಶ್ಯಾಮ ಅಕ್ಕ, ಬೆಳಗ್ಗೆ ಎಲ್ಲಗ್ ಹೋಗಿದ್ದೆ? ಏನ್ ಹಾಗ್ ನೋಡ್ತಿದ್ಯಾ? ಕೇಳಿದ್ದು ನಿನ್ನನ್ನೇ. ಇಷ್ಟು ಬೆಳಗ್ಗೆ ಎಲ್ಲಗ್ ಹೋಗ್ ಬರ್ತಿದ್ಯಾ ಅಂತ. ಮಾರ್ಕೆಟ್ಗೆ ಹೋಗಿದ್ದೆ ಅಕ್ಕ. ಮಾರ್ಕೆಟ್ಗಾ? ಹೌದು, ಬೆಳಿಗ್ಗೆನೆ ಹೋದ್ರೆ ಫ್ರೆಶ್ ತರಕಾರಿ ತರಬಹುದು ಅಂತ ಬೇಗ ಎದ್ದು ಹೋಗಿದ್ದೆ ಅಕ್ಕ. ಅದಕ್ಕೆ ನೀನ್ ಯಾಕೆ ಹೋಗ್ಬೇಕು? ಡ್ರೈವರ್ನ ಕಳ್ಸಿದ್ರೆ ಆಗ್ತಿರ್ಲಿಲ್ವಾ?